ಐ ಆಮ್ ಜಲ್ಗಾರನ್ ಫ್ಯಾನ್ ಫ್ರಮ್ ಜಲ್ಗಾರ್ಪಾಳ್ಯ. ಹಾಂ, ಕಾಲೇಜ್ ಹಾಂ, ನೀವೆಷ್ಟೇ ಪ್ರೆಷರ್ ಕೊಟ್ಟರು ನನ್ನ ಹತ್ರ ಆ್ಯಕ್ಚುಲಿ ಒಂದು ಸ್ವಲ್ಪ ಕಲೆ ಇದೆ, ಅದನ್ನು ಪ್ರೂವ್ ಮಾಡ್ಕೊಳ್ತೀನಿ. ವಾಟ್ ಯು ಪೀಪಲ್ ಆರ್ ಡೂಯಿಂಗ್? ಏನು ರೀ ನಿಮ್ಮದು ಕಾಲೇಜ್? ಹಾಂ, ಏನು ರೀ ಕಾಲೇಜ್? ರೇ ಸ್ವಾಮಿ, ಸ್ಕೂಲ್ಗಳಲ್ಲೇ ಅಷ್ಟು ಪ್ರಾಜೆಕ್ಟ್ ಅಸೈನ್ಮೆಂಟ್ ಬಂದಿರ್ರಿ ಸ್ವಾಮಿ. ನಿಮ್ಮ ಕಾಲೇಜ್ ಅಸೈನ್ಮೆಂಟ್ ನಮ್ಮ ಶಾಲೆಯಲ್ಲಿ ಚಾಕ್ ಪೀಸಮ್ಮ. ಏನು ರೀ ಕಿತ್ಕೊಳ್ತೀರ ನಂದು? ಹಾಂ, ನಿಮ್ಗೆ ಯೋಗ್ಯತೆ ಇದ್ದೀನೇನ್ರಿ ನಾನು ಮಾರ್ಕ್ಸ್ ಕಟ್ ಮಾಡ್ಕೊಳಕ್ಕೆ? ಹಾಂ, ನಾನು ಬೇರೆ ಯಾವುದೇ LK ಸ್ಟೂಡೆಂಟ್ಸ್ಗಳ ಥರ ಅಲ್ಲ ಸೊಮೆ. ನನ್ನ ಹತ್ರ ಒಂದು ಸ್ವಲ್ಪ ಕಲೆ ಇದೆ, ಅದನ್ನು ಪ್ರೂವ್ ಮಾಡ್ಕೊಳ್ತೀನಿ. ನನ್ನನ್ನು ಟ್ರಿಕ್ ಮಾಡಿಬಿಡಿ. ನಿಮ್ಮ ಕಾಲೇಜ್ ಅಸೈನ್ಮೆಂಟ್ ನಮ್ಮ ಶಾಲೆಯಲ್ಲಿದ್ದು ಚಾಕ್ ಪೀಸಮ್ಮ. ಹಾಂ, ನಾನು ಪಕ್ಕ ಆ್ಯಕ್ಚುಲಿ ಲೋಕಲ್. ನೀವು ಅಂದ್ಕೊಂಬಿಟ್ಟಿದ್ದೀರ ಕಾಲೇಜವ್ರು 40 ಮಾರ್ಕ್ಸಲ್ಲಿ ಕಟ್ ಮಾಡ್ಕೊಬಿಡ್ತೀವಿ. ರೇ ಸ್ವಾಮಿ, ಅವತ್ತು ಅಷ್ಟೆಲ್ಲ ಆಗಿ ನಾನು ಬರೆದು ಪಾಸಾಗಿ ಬಂದಿದ್ದೀನಿ ಸ್ವಾಮಿ. ಅಷ್ಟೆಲ್ಲ ಆದರೂ ಕೂಡ ನಂದೊಂದು ಮಾರ್ಕ್ಸು ಕಿತ್ಕೊಳಕ್ಕಾಗಲಿಲ್ಲ. 1 ಮಾರ್ಕ್ಸ್. ರೇ ಸ್ವಾಮಿ, ನಿಮ್ಮೊಂದು ಓಪನ್ ಚಾಲೆಂಜ್ ಕೊಡ್ರಿ. ಯೂನಿವರ್ಸಿಟಿ ಅವ್ರಿಗೆ ಹೇಳ್ಬಿಟ್ಟು ಯಾವುದು ಒಂದು ಅಸೈನ್ಮೆಂಟು ಬರದೇ ಇರೋ ಥರ ಮಾಡಿರಿ ಸ್ವಾಮಿ. ಆಗುತ್ತೇನ್ರಿ ನಿಮ್ಮ ಕೈಲಿ ಮಾಡೋಕ್ಕೆ? ಹಾಂ ಹಾಂ ಹಾಂ, ಆಗುತ್ತೇನ್ರಿ? ರೇ ಸ್ವಾಮಿ, ಒಂದು ಸೆಮಿಸ್ಟ್ರಲ್ಲಿ 2 ಅಸೈನ್ಮೆಂಟ್ ಅಂತ ಕೊಡ್ತೀರಾ. 2 ಅಸೈನ್ಮೆಂಟ್, 1 ಅಸೈನ್ಮೆಂಟೇ 9 ಬುಕ್ ಇರ್ತದೆ. ಆ 9 ಬುಕ್ಕು ಫುಲ್ ತುಂಬಿಸ್ಬೇಕು ಅಂತೀರಾ. ಅದು ಇಂಟರ್ನಲ್ಸ್ಗೆ 1 ವಾರ ಮುಂಚೆ ಕೊಡ್ತೀರಾ. ಇಂಟರ್ನಲ್ಸ್ಗೂ ಮುಂಚೆನೇ ಸಬ್ಮಿಟ್ ಮಾಡಬೇಕು ಅಂತ ಬೇರೆ ಅಂತೀರಾ. ನಮ್ಗೆ ಬರೋಕ್ಕೆ ಟೈಮಲ್ಲಿ ಹಾಂ, ಅದು ಒಂದು ದಿನ ಸಬ್ಮಿಷನ್ ಲೇಟ್ ಆಗಿಬಿಟ್ರೆ ಸಾಕು, ನಾನು ಇಸ್ಕೊಳ್ಳಲ್ಲ ಹಂಗೆ ಹಿಂಗೆ. ನಾನು ನಿನ್ಗೆ ಯಾವತ್ತು ಹೇಳಿದ್ದು? ನೀನು ಅವತ್ತೇ ಕೊಡ್ಬೇಕಿದ್ದ, ನೀವು ಇಸ್ಕೊಳ್ಳಲ್ಲ. ಹೋಗಿ ಪ್ರಿನ್ಸಿಪಲ್ ಮೀಟ್ ಮಾಡ್ಕೊಬಾ, ಪೇರೆಂಟ್ಸ್ ಕರ್ಕೊಬಾ. ರೇ ಸ್ವಾಮಿ, ಅಷ್ಟೆಲ್ಲ ಸ್ಕೂಲು ಅಲ್ಲೇ ಅಸೈನ್ಮೆಂಟ್ ಪ್ರಾಜೆಕ್ಟ್ಗಳು ಬಂದಿರೋರಿ ಸ್ವಾಮಿ. ನೀವೆಷ್ಟೇ ಪ್ರೆಷರ್ ಕೊಟ್ರು ನಮ್ದೇನು ರೊಟ್ಟಿನೂ ಕಿತ್ಕೊಳಕ್ಕಾಗಲ್ಲ. ನಮ್ಮ ಹತ್ರ ಸ್ವಲ್ಪ ಕಲೆ ಇದೆ, ಅದನ್ನ ಪ್ರೂವ್ ಮಾಡ್ಕೊಳ್ತೀವಿ. ನಿಮ್ಮ ಕಾಲೇಜ್ ಅಸೈನ್ಮೆಂಟ್ ನಮ್ಮ ಶಾಲೆಯಲ್ಲಿ ಚಾಕ್ ಪೀಸಮ್ಮ. ಇಂಜಿನಿಯರಿಂಗ್ ಅವ್ರ ವಿಚಾರಕ್ಕೆ ಬಂದರೆ CS ಮಾಡ್ತಿರೋ ಸಬ್ಜೆಕ್ಟ್ಸ್ನ ಮೆಕ್ಯಾನಿಕಲ್ ಅವ್ರಿಗೆ ಇಡ್ತೀರಾ, ಮೆಕ್ಯಾನಿಕಲ್ ಅವ್ರ ಸಬ್ಜೆಕ್ಟ್ಸ್ನ CSಗೆ ಇಡ್ತೀರಾ, ಸಿವಿಲ್ ಅವ್ರನ್ನ ಎಲೆಕ್ಟ್ರಾನಿಕ್ಸ್ ಇಡ್ತೀರಾ, ಎಲೆಕ್ಟ್ರಾನಿಕ್ಸ್ ಅವ್ರನ್ನ ಸಿವಿಲ್ಗೆ ಇಡ್ತೀರಾ, ಬಯೋಮೆಡಿಕಲ್ನ ಕೆಮಿಕಲ್ನ ಬಯೋಮೆಡಿಕಲ್. ರೇ ಸ್ವಾಮಿ, ಹಿಂಗೆ ಮಾಡ್ಕೊಂಡೆ ನಮ್ಮನ್ನ ಸಾಯಿಸ್ಬಿಡ್ತೀರಾ ಸ್ವಾಮಿ. ನಾವು ಪಕ್ಕ ಆ್ಯಕ್ಚುಲಿ ಲೋಕಲ್. ನಮ್ಮನ್ನ ಟ್ರಿಕ್ ಮಾಡಬೇಡಿ. ನಿಮ್ಮ ಕಾಲೇಜ್ ಅಸೈನ್ಮೆಂಟ್ ನಮ್ಮ ಶಾಲೆ ಚಾಕ್ ಪೀಸಮ್ಮ. ರೇ ಸ್ವಾಮಿ, ನೀವು ಕ್ಲಾಸಿಗೆ ಲೇಟಿಗೆ ಬಂದಾಗ ನಾವೇನು ಹೇಳಂಗಿಲ್ಲ. ನಾವು ಲೇಟಾಗಿ ಬಂದ್ಬಿಟ್ರೆ ಯಾಕೆ 5 ನಿಮಿಷ ಲೇಟು? ಹೋಗಿ ಪ್ರಿನ್ಸಿಪಲ್ ಪರ್ಮಿಷನ್ ತಗೋಬಾ, HOD ಪರ್ಮಿಷನ್ ತಗೋಬಾ, ಕ್ಲಾಸ್ ಟೀಚರ್ ಪರ್ಮಿಷನ್ ತಗೋಬಾ, ಆಯಮ್ಮನ್ ಪರ್ಮಿಷನ್ ತಗೋಬಾ, ಅಲ್ಲಿ ಹೊರಗಡೆ ಗೇಟ್ ಕಾಯ್ತಾರೋ ಸೆಕ್ಯೂರಿಟಿ ಪರ್ಮಿಷನ್ ತಗೋಬಾ, ಹೋಗಿ ಪಕ್ಕದ ಕಾಲೇಜ್ ಪ್ರಿನ್ಸಿಪಲ್ ಪರ್ಮಿಷನ್ ತಗೋಬಾ. ಒಟ್ಟು ಟೋಟಲ್ ಇಡೀ ಕಾಲೇಜ್ ಪರ್ಮಿಷನ್ ತಗೋಬಾ. ಅದು 5 ನಿಮಿಷ ಲೇಟ್ ಆದರೆ, ನೀವು 1/4 ಗಂಟೆ ಲೇಟ್ ಆದ್ರೂ ನಾವು ಏನು ಮಾತಾಡಂಗಿಲ್ಲ. ಬದಲಾಗಬೇಕು, ಇದು ಬದಲಾಗಬೇಕು ಸ್ನೇಹಿತರೆ, ಬದಲಾಗಬೇಕಿದು. ಇವ್ರನ್ನೆಲ್ಲ ಬೀದಿಗಿಳಿಬೇಕು. ಎಲ್ಲ ಲೆಕ್ಚರ್ಸ್ ಅಂತ ಹೇಳ್ತಾ ಇಲ್ಲಪ್ಪ, ಕೆಲವು ಲೆಕ್ಚರ್ಸ್ ಇರ್ತಾರೆ, ಅದು ಅದೃಷ್ಟ ಮಾಡಿರ್ಬೇಕು ನಾವು ಅಂತ ಲೆಕ್ಚರರ್ ಸಿಗಕ್ಕೆ. ಕೆಲವರು ಇರ್ತವೆ ಲೆಕ್ಚರ್ಗಳು ಅಂತ ಹೇಳ್ಕೊಂಡು ಬಂದಿರ್ತವೆ, ಬಟ್ ಏನ್ ಲೆಕ್ಚರ್ ಒಂದು ಕ್ವಾಲಿಟಿನೂ ಇರಲ್ಲ. ಸೈಲೆಂಟ್ ಆಗಿ ಕೂದಿರ್ತೀವಿ, ಆದ್ರೂ ಸ್ವಲ್ಪ ಯಾವನೋ ಕರ್ದ ಅಂತ ಆ ಕಡೆ ತಿರ್ಗರ್ ಸಾಕು, ನಿನ್ ಬಿಹೇವಿಯರ್ ಚೇಂಜ್ ಆಗ್ಬಿಟ್ಟಿದೆ ಕಣೋ, ನೀನ್ ಮೊದ್ಲಿದ್ದಂಗೆ ಇಲ್ಲ ಕಣೋ ನೀನ್ ಚೇಂಜ್ ಆಗ್ಬೇಕು ಕಣೋ ಅಂತ ಹೇಳ್ಬಿಟ್ಟು ಹಂಗೆ ಸ್ಟಾಫ್ ರೂಮ್ ಮಾಡ್ಬಿಟ್ಟು ಎಲ್ಲ ಟೀಚರ್ಸ್ ಸೇರಿಸಿ ಗುಡ್ಡೆ ಹಾಕೊಂಡು ಮೀಟಿಂಗ್ ಮಾಡ್ಬಿಟ್ಟು, ಮೇಡಮ್ ಇವ್ನು ಹಿಂಗಾಗ್ಬಿಟ್ಟಿದ್ದಾನೆ ನಿಮ್ಮ ಕ್ಲಾಸಲ್ಲಿ ಹಿಂಗ. ಇಲ್ಲಪ್ಪ, ನಮ್ಮ ಕ್ಲಾಸಲ್ಲಿ ಹಿಂಗಿಲ್ಲ ಮೇಡಮ್, ನಿಜ ಮೇಡಮ್ ನಮ್ಮ ಕ್ಲಾಸಲ್ಲಿ ಹಂಗಿರ್ತಾನೆ ಅಂತಾರೆ. ಆಮೇಲೆ ಕೈ ಮ್ಯಾಮ್ ಇಲ್ಲ ಮ್ಯಾಮ್ ಅಂತ ಸ್ವಲ್ಪ ಕೈ ಹಿಂಗೆ ಸ್ವಲ್ಪ ತೋರಿಸ್ಬಿಟ್ರೆ ಸಾಕು, ಕೈ ತೋರಿಸ್ತೀಯಾ, ನನಗೆ ಕೈ ತೋರಿಸಿ ಮಾತಾಡ್ತೀಯಾ ಅಂತ ಬೇರೆ ಅಂತೀರಾ. ಗುಡ್ ಮಾರ್ನಿಂಗ್ ಮ್ಯಾಮ್, ಗುಡ್ ಆಫ್ಟರ್ನೂನ್ ಮ್ಯಾಮ್ ಅಂತ ವಿಶ್ ಮಾಡಕ್ ಬಂದ್ರೆ ಆ ಕಡೆ ಈ ಕಡೆ ಮುಖ ತಿರ್ಸ್ಕೊಂಡು ಹೋಗ್ತೀರಾ. ಅದೇ ಏನಾದ್ರು ವಿಶ್ ಮಾಡಲಿಲ್ಲ ಅಂದಾಗ ವಿಷಯ ಮಾಡಿಲ್ಲ, ಇವ್ನ ಆಟಿಟ್ಯೂಡ್ ಚೇಂಜ್ ಆಗ್ಬಿಟ್ಟಿದೆ, ತುಂಬಾ ಆಟಿಟ್ಯೂಡ್ ಬಂದ್ಬಿಟ್ಟಿದೆ. ಇವ್ರ ಪೇರೆಂಟ್ಸ್ ಕರೆದು ಮೀಟಿಂಗ್ ಮಾಡಬೇಕು. ಇವ್ ಆಡೋ ಅವತಾರಗಳು 1 2 ಪಾಠ ಮಾಡಕ್ ಬರ್ದೆ ಶೀಟ್ ನೋಡ್ಕೊಂಡು ಪಾಠ ಮಾಡೋರು ನೀವು, ಎಕ್ಸಾಮ್ ಅಲ್ಲಿ ಓದ್ಕೊಬಂದು ಬರೆದು ಪಾಸ್ ಆಗೋರು ನಾವು. ಆದ್ರೂ ಆಟಿಟ್ಯೂಡ್ ಮಾತ್ರ ನಿಮ್ಗೆ. ಯಾಕೆ? ಬದಲಾಗಬೇಕು.